ನನ್ನ ಫೋನ್ಗೆ ಒಂದು ಗೋರಿಲ್ಲಾ ಗ್ಲಾಸ್ ಸ್ಕ್ರೀನ್ ಗಾರ್ಡ್ ತರಿಸಿದ್ದೀನಿ. ಪಾರ್ಸಲ್ ಬೆಳಿಗ್ಗೆ ಬಂತು, ನೋಡೋಣ ಹೇಗಿದೆ, ಓಪನ್ ಮಾಡಿ ರಿವ್ಯೂ ಮಾಡೋಣ ಅಂತ ಮಾಡಿದ್ದೀನಿ. ಇದು ಫಸ್ಟ್ ಓಪನ್ ಮಾಡೋಣ. ಪ್ಯಾಕೆಟ್ನ ಓಪನ್ ಮಾಡೋಣ, ಯಾವ ಕಡೆಯಿಂದ ಮಾಡಬೇಕು ನೋಡೋಣ. ಈ ಕತ್ತರಿ ತಗೊಂಡು ಕಟ್ ಮಾಡ್ತೀನಿ, ರಿಬ್ಬನ್ ಕಟ್ ಮಾಡಿದ ಹಾಗೆ. ಮೋಸ್ಟ್ಲಿ ಇದೇ ತೆಗೆದ್ರೆ ಬರುತ್ತೆ ಅನ್ಸುತ್ತೆ. ಬರೋದು ಬಂದಿದೆ ನೋಡಿ, ಬಂದಿದೆ. UV ಗ್ಲೂ 1 ಮಿನಿಟ್ ಕ್ವಿಕ್ ಪೇಸ್ಟ್ ಇದೆ. ಇದು ಯಾವುದು ಅಂದ್ರೆ IQ Z7 Pro ಅಂತಂದು ಒಂದು ಹೊಸ ಫೋನ್ ತಗೊಂಡಿದ್ದೆ. ಅದಕ್ಕೆ ಸ್ಕ್ರೀನ್ ಗಾರ್ಡ್ ಅಂತ ತರಿಸಿ ನಾನೇ ಹಾಕೊಳ್ಳೋಣ ಅಂತ ತರಿಸಿದ್ದೀನಿ. ಹಾಕೊಳಕ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಹಾಕೊಳ್ತಿರೋದು. ಇಲ್ಲಿದೆ ನೋಡಿ ಮಾಡೆಲ್ ನಂಬರ್, IQ Z9s ಅಂಡ್ Z9s Proಗೂ ಬರುತ್ತಂತ. ಇದು ಕಾಸ್ಟ್ ಬಂದ್ಬಿಟ್ಟು ಇಲ್ಲಿದೆ, Amazon.in ಬಿಲ್ ಕಳಿಸಿದ್ದಾರೆ. ಇಲ್ಲಿದೆ ನೋಡಿ. ಇದು ನನಗೆ 289 ರುಪೀಸ್ಗೆ ಬಂದಿದೆ. ಪಾಪ ಕೊರಿಯರ್ ಬಾಯ್ ಬಂದ್ಬಿಟ್ಟು ಕೊಟ್ಟು ಹೋದ. ಇದನ್ನ ಸೈಡ್ಗೆ ಇಡೋಣ, ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿ ಫೋನ್ಗೆ ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್ ಇಂಗ್ಲೀಷ್ ನನಗೆ ಅಷ್ಟು ಬರಲ್ಲ, ಏನೋ ಒಂದು ಹೇಳ್ತಾ ಇದ್ದೀನಿ. ಕೆಳಗೆ ಯಾಕೆ ರಿವ್ಯೂ ಮಾಡ್ತಿದ್ದಾರೆ ಅಂದ್ರೆ ಟೇಬಲ್ ಖಾಲಿಲ್ಲ, ಟೇಬಲ್ ಮೇಲೆ ಟಿವಿ ಇದೆ, ಹಾಗಾಗಿ ಎಲ್ಲಿ ಜಾಗ ಸಿಕ್ತೋ ಅಲ್ಲೇ ರಿವ್ಯೂ ಮಾಡ್ತೀವಿ ನಾವು. ಪ್ಯಾಕಿಂಗ್ ಜೋರಿದೆ ಇಲ್ಲಿ ನೋಡಿ. ವಾವ್, ಮತ್ತೇನಾದ್ರು ಇದೆಯಾ? ಒಂದ್ಸರಿ ಬಂಗಾರನ ಹಾಕೋಪ, ನನಗೆಲ್ಲ ಯಾರಿಗೇನು ದಾನ ಮಾಡೋಣ. ನೀವು ಕೊಡಲ್ಲ, ಅದಕ್ಕೆ ನಾವು ಆಸೆ ಇಟ್ಕೊಳ್ಳಲ್ಲ. ಇದನ್ನ ಎತ್ತಿ ಸೈಡ್ಗೆ ಇಡೋಣ. ಇಲ್ಲೇ ಇರ್ಕಂದ ಇದರಲ್ಲಿ ಬಂದಿರೋದು ಯೂಸ್ ಆಲ್ಕೋಹಾಲ್ ವೈಪ್ಸ್ ಕ್ಲೀನ್, ಯೂಸ್ ವ್ಯಾಕ್ಯೂಮ್, ಏನೇನೋ ಇಂಗ್ಲೀಷ್ನಾಗ ಬರ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಇದರಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಬಟ್ಟೆ ಇರುತ್ತೆ. ಇನ್ಸ್ಟಾಲೇಷನ್ ಲೀನಿಂಗ್ ಕಿಟ್ ಅಂತಿದೆ. ಓಪನ್ ಮಾಡಿ ಚೆಕ್ ಮಾಡಿ ಬಿಡೋಣ. ಏನಿದೆ ಗೊತ್ತಿಲ್ಲ, ಭಯ ಆಗ್ತದೆ. ಹೇಳಿದ್ನಲ್ಲ ಬಟ್ಟೆ. ಇಲ್ಲಿ ನೋಡಿ, ಫೋನ್ ಕ್ಲೀನ್ ಮಾಡೋದಕ್ಕೆ ಬಟ್ಟೆ ಇದೆ, ಬಟ್ಟೆ ಕೊಟ್ಟಿದ್ದಾರೆ ಪಾಪ ಅವರು. ಮತ್ತಿನ್ನು ಏನೋ ಇದೆ ಇದರಲ್ಲಿ. ಏನೇನೋ ಗೈಡ್ ಸ್ಟಿಕ್ಕರ್ ಅಂತೆ, ಡಸ್ಟ್ ಅಬ್ಸಾರ್ವರ್ ಅಂತೆ, ವೆಟ್ ವೈಪ್ಸ್. ಅಂದ್ರೆ ಫಸ್ಟ್ ಇದು ಗ್ಲಾಸ್ ಅನ್ನ ಹಸಿಯಾಗಿರುತ್ತಲ್ಲ, ಹಸಿಯಾಗಿ ಒರೆಸೋದು ಇದು ಕೊಟ್ಟಿದ್ದಾರೆ. ಆಮೇಲೆ ಗ್ಲಾಸ್ ಹಾಕ್ಬೇಕಾದ್ರೆ ಹೀಗೆ ಮಾಡ್ತಾರೆ ನೋಡಿ, ಹೀಗೆ ಟ್ರೈ ಅಂತ ಮಾಡ್ತಾರಲ್ಲ, ಅದೇ ಇದು. ಆಮೇಲೆ ಇದರಿಂದ ವೈಪ್ ಮಾಡಿಬಿಟ್ಟು ಕ್ಲೀನ್ ಆಗುತ್ತೆ. ಅದಾದ್ಮೇಲೆ ಗ್ಲಾಸ್ ಹಾಕೋದು. ಗ್ಲಾಸ್ ಹಾಕಿ ಇಲ್ಲಿ ನೋಡಿ, ಅದನ್ನು ತೋರಿಸ್ತೀನಿ ಒಂದು ಸೆಕೆಂಡು. ತೋರ್ಸೋದಕ್ಕೂ ಮುಂಚೆ UV ಲೈಟ್ ಇದೆ ನೋಡಿ, ನೋಡಿ ನೋಡಿ ನೋಡಿ, ಲೈಟ್, LED ಲೈಟ್. ಬ್ಯಾಕ್ ಸೈಡ್ ಈ ತರ ಇದೆ, ಈ ತರ LED ಲೈಟ್ ಇದೆ. ಇದನ್ನ ಆನ್ ಮಾಡಿದ್ರೆ ಹೇಗಪ್ಪ ಆನ್ ಮಾಡೋದು? ಹೇಳ್ಕೊಟ್ರು, ಅಯ್ಯೋ ರಾಮ. ಇದು ಆನ್ ಮಾಡೋದಕ್ಕೆ ಇದು ಚಾರ್ಜರ್ ಟೈಪ್ ಇಡ್ಬೇಕಣ್ಣ, ಮೋಸ್ಟ್ಲಿ ಇದು ಫೋನಿಗೆ ಕನೆಕ್ಟ್ ಮಾಡ್ಬೇಕನ್ಸುತ್ತೆ. ಇದು ಚಾರ್ಜರ್ ಅಪ್ಪ ಎಲ್ಲಿದೆಯಾ? ಇದಕ್ಕೆ ಬರಲ್ಲ, ಟೈಪ್ ಸಿ ಬರ್ಬೋದು ಮೋಸ್ಟ್ಲಿ. ಸದ್ಯಕ್ಕೆ ನೀನು ಇಲ್ಲೇ ಇರು. ಇಲ್ಲಿದೆ ನೋಡಿ, ಕಾರ್ವುಡ್ ಗ್ಲಾಸ್, ಗೋರಿಲ್ಲಾ ಗ್ಲಾಸ್ ಅಂದ್ರೆ ಅದೇ ತರ. ಗೋರಿಲ್ಲಾ ಗ್ಲಾಸ್ ಅಲ್ಲ, ಚಿಂಪಾಂಜಿ ಗ್ಲಾಸ್ ಅಂತ ಅನ್ಕೊಂಡಿದ್ದೀನಿ. ಬಂತ ನೋಡಿ, ಇದೇ ಗ್ಲಾಸ್. ಇದಕ್ಕೆ ಕರ್ವ್ಡ್ ಇದೆ ನೋಡಿ, ಕಾಣಿಸುತ್ತಾ? ಕರ್ವ್ಡ್ ಇದೆ, ಫ್ರಂಟ್ ಬ್ಯಾಕು. ಇದು ಲೇಯರ್ ಇದು ಹಚ್ಚಿರ್ತಾರೆ, ಇದನ್ನ ತೆಗಿಬೇಕಾಗುತ್ತೆ ಇನ್ಸುಲೇಷನ್. ಇದನ್ನ ತೆಗೆದು ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡೋಕ್ಕಾಗುತ್ತೆ ಫೋನ್ಗೆ. ಕ್ವಿಕ್ ಪೇಸ್ಟ್ ಅಂತಿದೆ. ಡ್ರಾಪ್ಸ್, ಇಲ್ಲಿದೆ ಡ್ರಾಪ್ಸ್. ಯಾಕಷ್ಟು ಅವಸರ ಮಾಡ್ತೀವಿ? ಒಂದೊಂದೇ ನೋಡು. ಏನು ತರಿಸ್ಬಿಟ್ಟಿದೆ ಅಂತ ಗಾಬರಿ ಆಗ್ಬಿಟ್ಟಿದ್ದಂಗೆ. ಇಷ್ಟೆಲ್ಲ ಕೊಟ್ಟಿದ್ದಾರೆ 289 ರುಪೀಸ್ಗೆ. ಇಲ್ಲಿದೆ ನೋಡಿ, ಡ್ರಾಪ್ಸ್.
ಪೋಲಿಯೋ ಹನಿ ಹಾಕಿದಂಗೆ ಹಾಕ್ಬೇಕು ಇದನ್ನು. ಹೀಗೆ ಓಪನ್ ಮಾಡಿಬಿಟ್ಟು ಇದರಲ್ಲಿದೆ, ಆಮೇಲೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ನಾನು. ಹೀಗೆ ಹೀಗೆ ಹಾಕ್ತಾರೆ 3 ಡ್ರಾಪು, 1 2 3 ಪೋಲಿಯೋ ಡ್ರಾಪ್ ತರ ಹಾಕ್ತಾರೆ ಇದನ್ನು. ಇಲ್ಲಿದೆ ನೋಡಿ, ಈ ಡ್ರಾಪು, ಲೈಟು, ಇದು ಗ್ಲಾಸ್, ಇದು ವೈಪ್ಸ್ ಎಲ್ಲ ಸೇರಿ 289 ರುಪೀಸ್ಗೆ ಬಂದಿದೆ. ಪರವಾಗಿಲ್ಲ, ಆ ಅಮೌಂಟ್ಗೆ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ಹಾಕೋಣವಾ? ಇದನ್ನ ಹಾಕ್ಬೇಕಂದ್ರೆ ಅಲ್ಲಿದೆಲ್ಲ ಅದೇ ಫೋನ್ಗೆ ಹಾಕ್ಬೇಕು, ಅದಕ್ಕೆ ಈಗ ಬಂದಿರೋದು. ಈಗ ಅಲ್ಲಿ ಬೇರೆ ಫೋನ್ ಹಾಕಿ ಆ ಫೋನ್ ತೊಗೊತೀನಿ. ಇದೆಲ್ಲ ಇದಕ್ಕೆ ಹಾಕಿ ಇದನ್ನ ಅಲ್ಲಿ ಹಾಕ್ಬಿಟ್ಟು ಅದನ್ನ ತಗೊಂಡು ಇದೇ ನೋಡಿ ಫೋನು. ಇದಕ್ಕೀಗ ಕಂಪ್ನಿಯಿಂದ ಕೊಟ್ಟಿರೋದು ಬಂದಿದೆ. ಕಂಪ್ನಿಯಿಂದ ಇದೇನು ಹಾಕಿರ್ತಾರಲ್ಲ, ತೆಳ್ಳಗಿರುತ್ತೆ ಇದು, ಗ್ಲಾಸ್ ಅಲ್ಲ ಅದು, ಅದೊಂಥರ ಏನಪ್ಪ ಪ್ಲಾಸ್ಟಿಕ್. ಈಗ ಓಪನ್ ಮಾಡಿ ತೋರಿಸ್ತೀನಿ ರೀ. ಇದೇ ಫೋನು. ಇದನ್ನೇ ಸ್ವಿಚ್ ಆಫ್ ಮಾಡಬೇಕಂತೆ. ಸ್ವಿಚ್ ಆಫ್ ಮಾಡಿ ಇವರು ಲಾಕು ಹೇಳ್ ಕೊಟ್ಟರೆ ಮತ್ತೆ ಆಮೇಲೆ ನೀವು ಓಪನ್ ಮಾಡ್ತಾರೆ. ಲಾಕ್ ನಂಬರ್ ಹೇಳಲ್ಲ ನಾನು. ಸ್ವಿಚ್ ಆಫ್ ಮಾಡಬೇಕಂತೆ, ಮಾಡೋಣ. ಪವರ್ ಆಫು ಸೈಡ್ ಬಟನಲ್ಲಿರುತ್ತೆ, ನೋಟಿಫಿಕೇಷನಲ್ಲಿದೆ. ಪವರ್ ಆಫ್ ಮಾಡ್ತಿದ್ದೀನಿ. ಪವರ್ ಆಫ್. IQ 5G ಅಂತ ಬಂತು. IQ 5G ಅಂತ ಬಂದು ಪವರ್ ಆಫ್ ಆಗಿ ಇದನ್ನು ಈಗ ಓಪನ್ ಮಾಡ್ತೀನಿ. ಓಪನ್ ಮಾಡೋದು ನೀಟಾಗಿ ಓಪನ್ ಮಾಡಿ. ಬಾರೋ ಯಪ್ಪ ವಿರೂಪಾಕ್ಷಪ್ಪ, ಬಂತು ನೋಡಿ, ಬಂತು. ಇಲ್ಲಿ ಯಾಕೆ ಬಂತಂದರೆ ಇದು ಆಲ್ರೆಡಿ ಒಂದ್ಸಲ ಬಿದ್ದಿದೆ. ಇದು ಗ್ಲಾಸ್ ತರಿಸೋದ್ರಾಗ ಒಂದ್ಸಲ ಬಿದ್ದು ಇದು ಸ್ವಲ್ಪ ಗಮ್ ಬಿಟ್ಕೊಂಡಿರ್ತಿದ್ದು, ಹಾಗಾಗಿ ಇಲ್ಲೇ ಓಪನ್ ಆಯ್ತು. ಒಂಥರ ಓಪನ್ ಮಾಡ್ತಾರೆ ರೆಡಿ ಮಾಡೋದು, ಚಕ್ ಅಂತ. ಹಾಂ ಬಂತು ಸೌಂಡ್ ಬಂತು ನೋಡಿ. ಇದು ಪ್ರೊಟೆಕ್ಷನ್ ಗ್ಲಾಸ್ ಅಂತ ಹಾಕಿರೋದು, ಇದೇನಿಲ್ಲ, ಪೇಪರ್, ಸುಮ್ಮನೆ ಪೇಪರ್. ಗುಜರಿಗೆ ಹಾಕಿದ್ರು 1 ರೂಪಾಯಿ ಕೊಡಲ್ಲ ಇದಕ್ಕೆ, ಗೊತ್ತು. ಇದನ್ನು ಸೇಫ್ಟಿ ಸೈಡ್ಗೆ ಇಟ್ಬಿಡೋಣ. ಇಲ್ಲಿದೆ ನೋಡಿ, ಇದೇ ಫೋನು. ಈಗ ಇದಕ್ಕೇನಪ್ಪ ಅಂದರೆ ಎಲ್ಲ ಹೋಯ್ತದು, ಇದರಲ್ಲಿದೆ. ನಾನು ಬಟ್ಟೆ ಇತ್ತಲ್ಲ, ಒಂದು ಬಟ್ಟೆ ತರಿಸಿದ್ದೆ ನಾನು, ಇದರಲ್ಲೂ ಇಲ್ಲ. ಇಲ್ಲಿದೆ, ಸಿಕ್ತು ನೋಡಿ. ಇದನ್ನು ಓಪನ್ ಮಾಡೋಣವಾ? ಆಲ್ರೆಡಿ ಓಪನ್ ಮಾಡಿದ್ದೀವಿ, ಇನ್ನೊಂದ್ಸಲ ಓಪನ್ ಮಾಡೋಣ. ಇದನ್ನು ತೆಗೆಯೋಣ. ಇಲ್ಲಿ ವೈಪ್ ಇದೆ, ಆಮೇಲೆ ಒರೆಸೋಣ ಇದನ್ನು ಕೊನೆಯಲ್ಲಿ. ಮೊದಲು ಇದರಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದರಲ್ಲಿ ಹಸಿ ಬಟ್ಟೆ ಇದೆ. ಓಪನ್ ಹಿಯರ್ ಅಂತ ಕೊಟ್ಟಿದ್ದಾರೆ, ಓಪನ್ ಮಾಡೇ ಬಿಡೋಣ. ಇದರಲ್ಲಿ ಇನ್ನೊಂದು ಇರಬೇಕಲ್ಲ. ಹಾಂ, ಇದು ಏನಕ್ಕಪ್ಪ ಅಂತಂದರೆ ತೋರಿಸ್ತೀನಿ, ಒಂದೊಂದೇ ತೋರಿಸ್ತೀನಿ. ಇದು ಮತ್ತೆ ಕ್ಯಾಮ್ರಾ ಏನೋ ಇಲ್ಲೋ ಅಂತ ನೋಡಬೇಕು. ಇದೊಂದು ರೋಗ ಇದೆ ಫೋನ್ನಲ್ಲಿ ನೋಡಿ. ಲೈಟೇ ದೊಡ್ಡ ಸಮಸ್ಯೆ. ಅದೇ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ, ಆದರೂ ಮಾಡ್ತಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕಂಪ್ನಿ ಲಾಸ್ನಾಗೈತಿ. ಬ್ಯಾಕ್ಗ್ರೌಂಡ್ಗೆ ಯಾವುದೋ ಒಂದು ಹಾಕಿದ್ದೀನಿ. ಇದು ನೋಡಿ ಹಸಿ ಬಟ್ಟೆ ಅಂತ ಹೇಳ್ತೀವಿ ನಾವು. ಅವ್ರು ಏನಾದ್ರು ಕರೆಕ್ಟ್ ನಮಗೇನಾಗಬೇಕು ಇದನ್ನು ಟೈ ತೋರ್ಸೋಣ. ಇದರಿಂದ ಒರೆಸಿ, ಇದರಿಂದ ಯಾಕೆ ಒರೆಸ್ಬೇಕಪ್ಪ ಅಂತಂದರೆ ಗಮ್ಮಾಗಲಿ ಚಿಕ್ಕ ಪುಟ್ಟ ಡಸ್ಟ್ ಆಗಲಿ ಏನಾದರೂ ಇತ್ತಂದರೆ ಹೋಗುತ್ತೆ ಅಂತ. ಈಗ ಇದರಿಂದ ಒರೆಸಿದ ನಂತರ ಏನು ಮಾಡಬೇಕು? ಇಲ್ಲಿದೆ ನೋಡಿ ಒಣ ಬಟ್ಟೆ, ಇದರಿಂದ ಒರೆಸ್ಬೇಕು. ವೈಪ್ಸ್ ಅಂತಾರೆ, ವೈಪ್ ಮಾಡಬೇಕು. ಈ ಥರ ಎಲ್ಲಿ ಮುಟ್ಟಿದ್ರು ಫಿಂಗರ್ ಪ್ರಿಂಟ್ ಎಲ್ಲಿ ಬೀಳುತ್ತೆ ಅಂತ ಭಯ. ಫಿಂಗರ್ ಪ್ರಿಂಟ್ ಬೀಳದೇ ಇರೋ ಹಾಗೆ ಕ್ಲೀನ್ ಮಾಡಬೇಕು ಫಸ್ಟು. ಹೀಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ನಾವು ನೋಡಿದ್ದೀವಿ ಸರ್ ಈ ಥರ ಗ್ಲಾಸ್ಗಳನ್ನು ಹಾಕೋದನ್ನು, ಈಗ ತಾನೇ ನೋಡಿಕೊಂಡು ಕಲ್ತ್ಕೊಂಡು. ಈಗೇನು ಥಿಯರಿ ಆಗಿದೆ, ಪ್ರಾಕ್ಟಿಕಲ್ ಮಾಡೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಕ್ಷಮಿಸಿ. ಸಾಯಂಕಾಲ ಆದರೂ ವರ್ಷದ ಮುಗಿಯಲ್ಲ. ಇನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ. ಸೈಡ್ಗೆ ಇಟ್ಬಿಟ್ಟು
ಸ್ಟಿಕ್ಕರ್ ಇದೆ ನೋಡಿ, ಸ್ಟಿಕ್ಕರ್ ಗೈಡ್. ಈ ಸ್ಟಿಕ್ಕರ್ ಯಾಕೆ ಕೊಟ್ಟಿದ್ದಾರಪ್ಪ ಅಂತಂದರೆ, ಈ ಸ್ಟಿಕ್ಕರು ಈ ಕಡೆ ಮೈಕು ಅದೆಲ್ಲ ಇರುತ್ತೆ ನೋಡಿ, ಅದು ಕಾಣಿಸೋದಕ್ಕೆ ಕೊಟ್ಟಿರ್ತಾರೆ ಈ ಥರ. ಅಂದರೆ ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡ್ ಹೋಗಬಾರ್ದು ಅಂತ. ಇದು ಅದ್ರೊಳಗೆ ಹೋಗಬಾರ್ದು ಅಂತ ಕೊಟ್ಟಿರ್ತಾರೆ ಅಷ್ಟೇ. ಸಾಕು, ಒಂದು ಕಡೆ ಹಾಕಿದ್ದು. ಇನ್ನು ಮತ್ತೆ ಫಿಂಗರ್ ಪ್ರಿಂಟ್ ಬಿತ್ತು. ಡಸ್ಟ್ ಹಾಗೆ ಕೂಡ್ತಾ ಇದೆ ಎಷ್ಟು ವರ್ಷಗಳು. ಒಂದು ಕಡೆ ಹೋಯ್ತಂದರೆ ಇನ್ನೊಂದು ಕಡೆ ಬರ್ತಾ ಇದೆ. ನೀವು ಪೂರ್ತಿ ಹೋಗೋದೇ ಅಲ್ವಾ, ಎಲ್ಲ ಒಂದು ಕಡೆ ಇರುತ್ತೆ ಡಸ್ಟು. ಹೇಳ್ರಪ್ಪ. ಆಯಿತು, ಡಸ್ಟ್ ಕ್ಲಿಯರ್ ಆಯಿತು. ಈಗ ಅದೇನೋ ಮಾಡ್ತಾರಲ್ಲ, ಗಮ್ 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 ಇದೆಲ್ಲ, ಇದು ಚಪ್ಪರ್ ಚಪ್ಪರ್ ಅಂತ, ಡಸ್ಟ್ ಅಬ್ಸರ್ವರ್ ಅಂತ. ಅಂದರೆ ಡಸ್ಟ್ ಬರುತ್ತಾ ಇದಕ್ಕೆ. ಓಹೋ, ಎಲ್ಲ ತೆಗೆದ ಮೇಲೂ ಡಸ್ಟ್ ಬಂತಂದರೆ ಇದನ್ನು ತಗೊಂಡಂಗೆ ಟೈ ಮಾಡೋದ. ಹೋಯ್ತು ಅಂತ ಅನ್ನಿಸ್ತಿದೆ. ಈಗೇನು ಮಾಡೋಣ? ಲಿಕ್ವಿಡ್ 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 ಬಿತ್ತು ಬಿತ್ತು ಬಿತ್ತು. ಎಲ್ಲಿಗೆ ಹೋಗುತ್ತೆ ಲಿಕ್ವಿಡ್? ಫಸ್ಟ್ ಇದು ಗ್ಲಾಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ, ಓಪನ್ ಮಾಡಿ. ಆಮೇಲೆ ಲಿಕ್ವಿಡ್ ಹಾಕಿದ ಮೇಲೆ ಗಡಿಬಿಡಿ ಆಗಬಾರ್ದು. ಗಡಿಬಿಡಿಯಾಗಿ ಸಿನಿಮಾ ಆಗಬಾರ್ದು. ಮತ್ತೆ ಅಂದರೆ ಇದು ಮೇಲೆ ಇದ್ದಂಗಿಲ್ಲ, ಅದು ಇದೆಯಲ್ಲ, ಇದೆ ಮೋಸ್ಟ್ಲಿ ಇದೆ ಅನಿಸುತ್ತೆ. ಹಾಂ, ಇದು ಲೇಯರ್ ಇಲ್ವಾ? ಈಗ ಸುಮ್ಮನೆನಾ ತಿರ್ಕೊಂಡು ಲೇಯರ್ ಇರುತ್ತಂತ ಏನೇನೋ ಬೆಳಗ್ತದ ಇದೆ. ಕೆಳಗಡೆ ಏನೋ ಲೇಯರ್ ಇದೆ, ಮೇಲ್ಗಡೆ ನೋಡ್ತಿದ್ದೀನಿ, ವೇಟ್ ಮಾಡಿ. ಮೇಲ್ಗಡೆ ಲೇಯರ್ ಇಲ್ಲ ಇಲ್ಲ ಇಲ್ಲ. ಕಂಪ್ನಿಯವ್ರದ್ದು ಕಂಗೆ ಹೇಳಿದ್ರು, ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಲೇಯರ್ ತೆಗಿರಿ, ತೆಗೆದು ಬಿಸಾಕಿ, ಏನು ಕೆಲಸಕ್ಕೆ ಬರಲ್ಲ ಅಂತೆಲ್ಲ ಹೇಳಿದ್ರು. ಕೆಳಗಡೆ ಒಂದೇ ಲೇಯರ್ ಇದೆ, ತೆಗಿತಾ ಇದ್ದೀನಿ. ಮೇಲೆ ಇದು ಟ್ರೈ ಮಾಡ್ತಿದ್ದೀನಿ, ಬರ್ತಾ ಇಲ್ಲ. ಮೋಸ್ಟ್ಲಿ ಮೇಲೆ ಲೇಯರ್ ಇಲ್ಲ ಅನಿಸುತ್ತೆ. ಇದೇ ಗ್ಲಾಸು ನೋಡಿ ಬಾಸು, ಬರ್ತಾ ಇಲ್ಲ, ಅದು ಮೇಲೆ ಇಲ್ಲ ಮೋಸ್ಟ್ಲಿ, ಕೆಳಗಡೆ ಅಷ್ಟೇ ಇದೆ ನೋಡಿ. ಇದೆ, ನಾನು ಆಮೇಲೆ ಓಪನ್ ಮಾಡಿ ಹಾಕ್ತೀನಂತೆ. ಮತ್ತೆ ಡಸ್ಟ್ ಬಂತ? ಇನ್ನೇನು ಡಸ್ಟ್ಬಿನ್ ಅಂದ್ಕೊಂಡಿದ್ದೀರೇನಪ್ಪ? ಮತ್ತೆ ಡಸ್ಟ್ ಬರೋದಕ್ಕೆ ಹಾಗೆಲ್ಲ ಬರಬಾರ್ಬೇಕಂದ. ಮೊದಲೇ ಹೊಸದಾಗಿ ಹಾಕ್ತಾಯಿದ್ದೀನಿ, ನೀವು ಬೇಕು ಡಿಸ್ಟರ್ಬ್ ಮಾಡಿ ನಮ್ಮನ್ನು ಗಾಬರಿ ಮಾಡಬೇಡ್ರಿ. ಲಿಕ್ವಿಡ್ 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 ಬಂತು ನೋಡಿ, ಇದೇ ಲಿಕ್ವಿಡ್ ಹಾಕ್ತಿದ್ದೀನಿ. ಕೆಳಗೆ ಏನೋ ಇಡಬೇಕಂತ, ಆ ಕಡೆ ಈ ಕಡೆ ಏನೋ ಓಡಾಡುತ್ತಂತೆ. ಇದು ರೆಡಿ ಮಾಡಿ ಇಟ್ಕೊಳ್ಳೋಣ ಕೈಯಲ್ಲಿ. ಅಕಸ್ಮಾತ್ ಡಸ್ಟ್ ಏನಾದರೂ ಇತ್ತಂದರೆ ಬಬಲ್ ಬರುತ್ತಂತೆ, ಅದೇ ಸಮಸ್ಯೆ ಬರೋದು. ಇನ್ನೊಂದ್ಸಲ ವೈಟ್ ಮಾಡಿಬಿಡೋಣ. ಜೋರಾಮ ಡಸ್ಟ್ ಅಂದರೆ ಡಸ್ಟ್, ಡಸ್ಟ್ ಅಂದರೆ ಡಸ್ಟ್. ಡಸ್ಟ್ ಎಷ್ಟು ಬೀಳ್ತಿದೆ ನೋಡಿ ಸರ್. ಇವತ್ತೇನಿದು ಹಾಕೋದು ಹಾಕ್ತಿದ್ದಂಗಿಲ್ಲ ಮೋಸ್ಟ್ಲಿ. ಇಷ್ಟೊತ್ತು ನೋಡಿದ್ರೆ ಅಷ್ಟೇ. ಅವರು ಮನುಷ್ಯ ಇಲ್ಲೊಂದು ಕೈ ನಡಕ್ತಾ ಇದೆ. ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ. ಆಯಿತಾ, ಲಿಕ್ವಿಡ್ ಹಾಕಿದ್ದಾಯಿತು. ಇನ್ನೇನು ಇದು ಓಪನ್ ಮಾಡಿಬಿಟ್ಟು ಹಾಕಿಬಿಡೋದೇ ಗ್ಲಾಸ್ನ. ನೋಡಿ ಹೇಗೆ ಬರ್ತಿದೆ ಅಂತ ಅಂದ್ಬಿಟ್ಟು ನೋಡಿ ಹೇಗಾಗ್ತಾ ಇದೆ. ಇದು ಇಲ್ಲೊಂದು ಬಬಲ್ ಬಂತು.
ಲಿಕ್ವಿಡ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಇಲ್ಲಿ ಸ್ವಲ್ಪ ಬಬಲ್ ಇದೆ. ಯಾಕೆ ವರ್ಕೌಟ್ ಆಗ್ತಾ ಇಲ್ಲ? ಬರೋಣ ಬಬಲಣ್ಣ, ಮಧ್ಯದಲ್ಲೇ ಕುಂತ್ಬಿಟ್ಟಿಯಲ್ಲ, ಇನ್ನು ಹೆಂಗಪ್ಪ ತೆಗೆಯೋದು? ಲಿಕ್ವಿಡ್ ಎಲ್ಲ ಸೈಡಿಗೆ ಇಳಿತಾ ಇದೆ. ಮೋಸ್ಟ್ಲಿ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ. ಬಬಲ್ ಏನೋ ಬಂತು. ಜಾಸ್ತಿ ಆದರೆ ಒರೆಸ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ ಅದನ್ನು. ಯಾಕಂದರೆ ಡಿಸ್ಪ್ಲೇ ಹೊಗೆ ಹಾಕಿಸ್ಕೊಂಡ್ರೆ ಕಷ್ಟ. ಇದ್ರ ಮೇಲೆ ಈಗ UV ಲೈಟ್ ಬಿಡಬೇಕಂತೆ. ಏನು ಗಟ್ಟಿ ಆಗ್ತಾ ಇದೆಯಲ್ಲ, ಯಾಕೆ ಹೀಗೆ? ಏನೇನೋ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮು. ಹೊಟ್ಟೆಗೆ ಕೇಳ್ರಿ. UV ಲೈಟ್ ಬಿಡ್ಬೇಕಂತೆ. ಅದೇನೋ ಬಬಲ್ ಇದೆ, ಅದೇನೋ ಗೊತ್ತಿಲ್ಲ ನನಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿದೆ UV ಲೈಟ್, ಅದನ್ನು ಬಿಡೋಣ ಅಂತ. ಅಷ್ಟು ಲಿಕ್ವಿಡ್ ಜಾಸ್ತಿ ಆಯ್ತು, ಇದೆಲ್ಲ ಬರ್ತಿದೆ. ಫೋನ್ ಒಳಗೆ ಹೋದರೆ ಕಷ್ಟ. ಫೋನಿನ ಒಳಗಡೆ ಹೋದರೆ ಕಷ್ಟವೂ ಕಷ್ಟ. ಅಷ್ಟು ಲೈಟ್ ಬಿಟ್ಬಿಡೋಣ, ಯಾಕೆ ಬೇಕು? ಒಳಗಡೆ ಕೂತು ಬೇಜಾರಾಯ್ತು, ಅದಕ್ಕೆ ಹೊರಗಡೆ ಬಂದೆ. ಫೈನಲಿ ಇದು ಕರ್ವ್ಡ್ ಗ್ಲಾಸ್, ಗೊರಿಲ್ಲಾ ಗ್ಲಾಸ್ ಆಗಿದ್ದು ಹಾಕೋದು ಕಂಪ್ಲೀಟ್ ಆಯಿತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಆದರೆ ಲಿಕ್ವಿಡ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಲಿಕ್ವಿಡ್ ಜಾಸ್ತಿ ಆದರೆ ಮತ್ತೆ ಡಿಸ್ಪ್ಲೇಗೆ ಏನಾದ್ರು ಫಾಲ್ಟ್ ಆದರೆ ಅದೇನು 50 ರೂಪಾಯಿ ಉಳಿಸೋದಕ್ಕೆ ಹೋಗಿ 22,000 ರೂಪಾಯಿ ಫೋನ್ ಹೊಗೆ ಹಾಕ್ಸ್ಕೊಳ್ಳೋದು ಗ್ಯಾರಂಟಿ ಅಂತ ಅನಿಸಿದಂತೂ ನಿಜ. ನೀವು ಹಾಗೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇತ್ತಂದರೆ ನೀವು ಟ್ರೈ ಮಾಡಿ. ಇಲ್ಲ ಅಂತಂದರೆ ಮೊಬೈಲ್ ಸರ್ವಿಸ್ ಇರುತ್ತಲ್ಲ, ಅವ್ರು ಹಾಕ್ತಾರಲ್ಲ, ಅವ್ರ ಕೈಯಿಂದನೇ ಹಾಕ್ಸ್ಕೊಳ್ಳಿ. ಒಳಗಡೆ ಕೂತು ಬೇಜಾರಾಯ್ತು, ಅದಕ್ಕೆ ಹೊರಗೆ ಬಂದ್ಬಿಟ್ರೆ. ಹೊರಗಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಒಂದ್ಸಲ ಅಂತ. ಪಾಪ ಡೆಲಿವರಿ ಬಾಯ್ ಬಂದ್ಬಿಟ್ಟು ಎಷ್ಟು ಪ್ರಾಂಪ್ಟ್ ಅಂದರೆ, ಡೆಲಿವರಿ ಬಾಯ್ಸ್ ಹೇಗಿರ್ತಾರೆ ಅಂದರೆ ಒಂದೊಂದು ರೂಪಾಯಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅವರು. ಇದು 289 ಇತ್ತಲ್ಲ, 289ಗೆ ನಾವು 300 ಇಟ್ಕೊಂಡಿದ್ದೆ ಕೊಡೋಣ ಅಂತ. ನಾನು ಇನ್ನೂ 11 ರೂಪಾಯಿ ಚೇಂಜ್ ಕೊಡಬೇಕಿತ್ತು. ಚೇಂಜ್ ಕೊಟ್ಟ, 10 ರೂಪಾಯಿ ಕೊಟ್ಟ. ಇನ್ನೂ 1 ರೂಪಾಯಿ ಕೊಡೋದಿತ್ತಲ್ಲ, 1 ರೂಪಾಯಿ ಇದ್ದಿಲ್ಲ, 2 ರೂಪಾಯಿ ಇತ್ತು ಅವನ ಹತ್ರ. 2 ರೂಪಾಯಿನೂ ಕೊಟ್ಟ, ಮತ್ತೆ 1 ರೂಪಾಯಿ ತಾನೇ ಜಾಸ್ತಿ ಕೊಟ್ಟ. ಇಲ್ಲಿ ಬಿಡಪ್ಪ ಅಂತಂದು ನಾನೇ ಅವನಿಗೆ 2 ರೂಪಾಯಿ ವಾಪಸ್ ಕೊಟ್ಟೆ, 10 ರೂಪಾಯಿ ಇಸ್ಕೊಂಡೆ. ಡೆಲಿವರಿ ಬಾಯ್ಸಿಗೆ ಏನಾದರೂ ಅಪ್ರಿಷಿಯೇಟ್ ಮಾಡಲೇಬೇಕು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.